ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು 10th ಮಾರ್ಚ್ ರಿಲೇಟೆಡ್ ಟು ಮೋಸ್ಟ್ ಇಂಪಾರ್ಟೆಂಟ್ ಒನ್-ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ನೀವೇನಾದ್ರು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಸೊ ಅದೇ ಥರ ಏನಾದ್ರು ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದು ಆಯಿತಾ, ಹಳೆ ವ್ಯೂವರ್ಸ್ ಆಗಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇನ್ನೊಂದ್ಸರಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಂಡಿರಿ. ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ನೋಟ್ಸು PDFsಗಳಿಗೋಸ್ಕರ ಈ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು. ಸೊ ಫಸ್ಟ್ ಒನ್ ನಾವು ನೋಡ್ಕೊಳ್ಳೋಣ, ಯಾವ ಆರ್ಟಿಕಲ್ಲು ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪೊಲಿಟಿಕಲ್ ಪಾರ್ಟೀಸ್ನ ರೆಗ್ಯುಲೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಆರ್ಟಿಕಲ್ ಇದೆ ಅಂತಂದರೆ ಆರ್ಟಿಕಲ್ 324. ಸೊ ನಮಗೆ ಪಾಲಿಟಿಯಲ್ಲಿ ಎಲೆಕ್ಷನ್ ಕಮಿಷನ್ ಟಾಪಿಕ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೆಲವೊಂದು ಟಾಪಿಕ್ಸು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಎಕ್ಸಾಂಪಲು ಫಂಡಮೆಂಟಲ್ ರೈಟ್ಸು, ಫಂಡಮೆಂಟಲ್ ಡ್ಯೂಟೀಸು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅದಾದಮೇಲೆ ಪ್ರೆಸಿಡೆಂಟು, ಎಮರ್ಜೆನ್ಸಿ ಪ್ರೊವಿಷನ್ಸು, ಪಾರ್ಲಿಮೆಂಟು, ಅದಾದಮೇಲೆ ಸ್ಪೀಕರು, ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ UPSC, ಅದಾದಮೇಲೆ ಎಲೆಕ್ಷನ್ ಕಮಿಷನು. ಇವೆಲ್ಲದೂ ಕೂಡ ಹೈ ಇಲ್ಡಿಂಗ್ ಟಾಪಿಕ್ಸು. ಎಸ್ಪೆಷಲಿ ಪಾಲಿಟಿಯಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಈ ಟಾಪಿಕ್ಸ್ಗಳನ್ನ ಓದ್ಕೊಂಡಿದ್ರೆ ಇದರಿಂದನೇ ಮೆಜಾರಿಟಿ ಆಫ್ ಕ್ವೆಶನ್ಸು ಕೇಳ್ತಾ ಇರ್ತಾರೆ. ಸೊ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೋಡ್ಕೋಬೇಕು ಅಂತಂದರೆ ರೀಸೆಂಟಾಗಿ ಏನಾಯಿತು ಅಂತಂದರೆ ಇದು ಮಾಡೆಲ್ ಕೋಡ್ ಆಫ್ ಕಂಡಕ್ಟು. ಒಂದು ನಿಮಿಷ, ಓಕೆ. ಸೊ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನಿರುತ್ತಲ್ಲ ಅವುಗಳ ವೈಲೇಷನ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳಿದೆ ಅಂತಂದರೆ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಇವಾಗ ಇರುವಂಥ ಪಾರ್ಟಿಗೆ ಎಲ್ಲ ಹೋರ್ಡಿಂಗ್ಸ್ಗಳನ್ನ ತೆಗಿಬೇಕು. ಅಡ್ವರ್ಟೈಸ್ಮೆಂಟ್ ಏನು ಹೋರ್ಡಿಂಗ್ಸ್ಗಳನ್ನ ಇಟ್ಟಿದ್ದಾರಲ್ಲ ಸೆಂಟ್ರಲ್ ಗೌರ್ಮೆಂಟಿಂದು ಸ್ಕೀಮ್ಸ್ಗಳದು, ಅದರಲ್ಲಿ ಪ್ರೈಮ್ ಮಿನಿಸ್ಟರಿನ ಫೋಟೋ ಇರುವಂಥ ಎಲ್ಲ ಹೋರ್ಡಿಂಗ್ಸ್ಗಳನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈಗ ಎಕ್ಸಾಮಿಂದ ಹೊರಗಡೆ ನಮಗೆ ಜನರಲಿ ಇಂಪಾರ್ಟೆಂಟ್ ಆಗುವಂಥದ್ದು ಏನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ. ಇವಾಗ ಏನಾಗಿದೆ ಅಂತಂದರೆ ಪೆಟ್ರೋಲ್ ಪ್ರೈಸಸ್ಸು ನಿಯರ್ಲಿ ನಮಗೆ 100 ರೂಪೀಸ್ವರೆಗೂ ತಲುಪ್ಕೊಂಡ್ಬಿಟ್ಟಿದೆ. ನಮ್ಮಲ್ಲಿ ಇವಾಗ 200ಕ್ಕಿಂತ ಜಾಸ್ತಿ ಪರ್ಸೆಂಟೇಜಷ್ಟು ನಾವು ಎಕ್ಸೈಸ್ ಎಲ್ಲ ಪೇ ಮಾಡ್ಕೊತಾ ಇದ್ದೀವಿ. ಇದರಿಂದ ಏನಾಗಿದೆ ಅಂತಂದರೆ ಎಲ್ಲರೂ ಕೂಡ ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿದ್ದಾರೆ. ಪೆಟ್ರೋಲ್ ಬಂಕಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಫೋಟೋ ಇರೋಂಥದ್ದು, ಅದಾದಮೇಲೆ ಇವೆಲ್ಲದನ್ನೂ ವೀಡಿಯೋ ಮಾಡಿ ಹಾಕ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡ್ಕೊಂಡಿದ್ದಾರೆ ಅಷ್ಟೇ ಚೇಂಜಸ್ಸು. ಬಟ್ ಆ್ಯಕ್ಚುಲಾಗಿ ನಮಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತಂದ್ರೇನು, ಯಾರು ರೆಗ್ಯುಲೇಟ್ ಮಾಡೋವಂಥದ್ದು ಪ್ರಾವಿಷನ್ಸ್ ಇರುತ್ತೆ, ಆ ಪಾಯಿಂಟ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಅವನ್ನ ಬಿಟ್ಬಿಟ್ರೆ ಆ್ಯಕ್ಚುಲಾಗಿ ಮಾಡ್ಕೊಂಡಿರೋಂಥದ್ದು ಇದಕ್ಕೋಸ್ಕರನೇ. ಸೊ ಆರ್ಟಿಕಲ್ 324 ಎಂಪವರ್ ಮಾಡುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪೊಲಿಟಿಕಲ್ ಪಾರ್ಟೀಸ್ನ ರೆಗ್ಯುಲೇಟ್ ಮಾಡ್ಕೋಬೇಕು ಅಂತ. ಅದರ ಜೊತೆಗೆ ಇವಾಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಯಾವಾಗಿಂದ ಯಾವಾಗವರೆಗೂ ಇರುತ್ತೆ, ಸೊ ಏನು ಯಾವಾಗಲೂ ಕೂಡ ಇರುತ್ತಾ ಅಂತ ಹೇಳ್ಬಿಟ್ಟು ನಮ್ಗೆ ಕೇಳಿದ್ರೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನೋಡಿ, ಎಲೆಕ್ಷನ್ ಡೇಟನ್ನ ಯಾವಾಗ ಅನೌನ್ಸ್ ಮಾಡ್ತಾರೆ ಅವಾಗಿಂದ, ಎಲೆಕ್ಷನ್ ಯಾವಾಗ ಶೆಡ್ಯೂಲ್ ಮಾಡ್ಕೊಂಡಿರ್ತಾರಲ್ಲ ಅವಾಗಿಂದ, ಅದಾದಮೇಲೆ ಅನೌನ್ಸ್ ಮಾಡ್ತಾರಲ್ಲ ರಿಸಲ್ಟು, ಅಲ್ಲಿವರೆಗೂ ಕೂಡ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡಿ ಅದಾದಮೇಲೆ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಕೂಡ ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಅದು ನಡೀತಾ ಇರುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಇದು ಎಲ್ಲಿದೆ? ಇದು ನೋಡಿ ಮೈಸೂರಲ್ಲಿದೆ. ಇದು ಮೈಸೂರು ಕರ್ನಾಟಕದಲ್ಲಿ ಇರುವಂಥದ್ದು. ವರ್ಲ್ಡ್ ಹಿಯರಿಂಗ್ ಡೇನ ನಾವು 3rd ಮಾರ್ಚು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ವರ್ಲ್ಡ್ ಹಿಯರಿಂಗ್ ಡೇ 3rd ಮಾರ್ಚ್ನ ನಾವು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಈ ಟೈಮಲ್ಲಿ ಏನು ಮಾಡಿರು ಅಂತಂದರೆ ಪ್ರಿವೆಂಟ್ ಹಿಯರಿಂಗ್ ಲಾಸ್ ಅಂತ ಹೇಳ್ಬಿಟ್ಟು ಒಂದು ಗೈಡ್ ಬುಕ್ನ ರಿಲೀಸು ಕೂಡ ಮಾಡ್ಕೊಂಡಿದ್ರು. ಸೊ ಪ್ರಿವೆಂಟ್ ಹಿಯರಿಂಗ್ ಲಾಸ್ ಅಂತ ಹೇಳ್ಬಿಟ್ಟು ಒಂದು ಗೈಡ್ ಬುಕ್ನು ಕೂಡ ರಿಲೀಸ್ ಮಾಡ್ಕೊಂಡಿದ್ರು. ಅದಾದಮೇಲೆ ಇಂಡಿಯಾದು ಫಸ್ಟ್ ಡಾಲ್ಫಿನ್ ರಿಸರ್ಚ್ ಸೆಂಟರು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇದು ನೋಡಿ ಪಟ್ನಾ ಅಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ಇಂಡಿಯಾದ ಫಸ್ಟು ಡಾಲ್ಫಿನ್ ರಿಸರ್ಚ್ ಸೆಂಟರು NDRC ಅಂತ ಹೇಳ್ಬಿಟ್ಟು ಕರೀತಾರೆ. NDRC ಅಂತಂದ್ರೇನು, ನ್ಯಾಷನಲ್ ಡಾಲ್ಫಿನ್ ರಿಸರ್ಚ್ ಸೆಂಟರ್ ಅಂತ. ಇದು ಪಟ್ನಾ ಯೂನಿವರ್ಸಿಟಿ ಆಫ್ ಬಿಹಾರ್ ಏನಿದೆಯಲ್ಲ ಅಲ್ಲಿ ಇದು ಬರ್ತಾ ಇರುತ್ತೆ. 50% ಅಷ್ಟು ವರ್ಲ್ಡಿಂದು ರಿವರ್ ಡಾಲ್ಫಿನ್ ಪಾಪ್ಯುಲೇಷನ್ನು ನಮಗೆ ಅದು ಬಿಹಾರಲ್ಲೇ ಇದೆ. ಅದರಲ್ಲಿ ಡಾಲ್ಫಿನ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಇದು ಹೈಲಿ ಎಂಡೇಂಜರ್ಡ್ ಸ್ಪೀಷೀಸ್ ಇವೆಲ್ಲದು. ಸೊ ಶೆಡ್ಯೂಲ್ 1 ಇಟ್ಟಿರ್ತಾರೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಂಡರಲ್ಲಿ ಶೆಡ್ಯೂಲ್ 1 ಇಟ್ಟಿರ್ತಾರೆ. ಶೆಡ್ಯೂಲ್ 1 ಅಂತಂದರೆ ಏನು, ತುಂಬ ಜಾಸ್ತಿ ಪ್ರೊಟೆಕ್ಷನ್ ಬೇಕಾಗಿರುವಂಥದ್ದು ಸ್ಪೀಷೀಸ್ಗಳಿಗೆ ಶೆಡ್ಯೂಲ್ 1 ಅಂತ ಹೇಳ್ಬಿಟ್ಟು ಕರಿತೀವಿ. ಅದರ ಜೊತೆಗೆ ನಾವು ಈ ಡಾಲ್ಫಿನ್ನ, ನಮಗೆ ಗ್ಯಾಂಜೆಟಿಕ್ ಡಾಲ್ಫಿನ್ ಏನಿದೆಯಲ್ಲ, ಸೊ ಆ ಡಾಲ್ಫಿನ್ನ ನಾವು ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಅಂತಲೂ ಕೂಡ ಡಿಕ್ಲೇರ್ ಮಾಡ್ಕೊಂಡಿದ್ವಿ. ಯಾವಾಗ 2009. ಇಷ್ಟು ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಅದಾದಮೇಲೆ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಫ್ ಇಂಡಿಯಾ ಗ್ಯಾಂಜೆಟಿಕ್ ಡಾಲ್ಫಿನ್ನು 2009 ಡಿಕ್ಲೇರ್ ಮಾಡ್ಕೊಂಡಿದ್ವಿ. ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ನ ನಾವು 2018 ಅಬ್ಸರ್ವ್ ಮಾಡ್ಕೊಂಡಿದ್ವಿ. ರೀಸೆಂಟಾಗಿ ಇಂಡಿಯಾ ಬಂದ್ಬಿಟ್ಟು ರೆಸೊಲ್ಯೂಷನ್ ಪಾಸ್ ಮಾಡಿರೋದ್ರಿಂದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ 2023ನ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೊತಾ ಇರುತ್ತೆ. ಅದಾದಮೇಲೆ ಆ್ಯನ್ಯುವಲ್ ಮಲ್ಟಿನ್ಯಾಷನಲ್ಲು ಇದು ಲಾರ್ಜ್ ಫೋರ್ಸ್ ಎಂಪ್ಲಾಯ್ಮೆಂಟ್ ವಾರ್ಫೇರ್ ಎಕ್ಸಸೈಸು.
UAE ಇದನ್ನು ಕಂಡಕ್ಟ್ ಮಾಡುತ್ತೆ. ಸೊ ಇದ್ರ ಹೆಸರು ಏನಿದೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ನಮಗೆ ಡೆಸರ್ಟ್ ಫ್ಲ್ಯಾಗ್ 6 ಅಂತ ಹೇಳ್ಬಿಟ್ಟು. ಸೊ ಇದು ನೋಡಿ ಹೆಸರೇ ಹೇಳ್ತಾ ಇರೋಂಗೆ ಯಾವುದು ರಿಲೇಟೆಡ್ ಇದು ಲಾರ್ಜ್ ಫೋರ್ಸು ಎಂಪ್ಲಾಯ್ಮೆಂಟ್ ವಾರ್ಫೇರ್ ಎಕ್ಸಸೈಸ್. ಇದು ಏನು ಲಾರ್ಜ್ ಫೋರ್ಸು ಎಂಪ್ಲಾಯ್ಮೆಂಟ್ ವಾರ್ಫೇರ್ ಎಕ್ಸಸೈಸು. ಇದ್ರದ್ದು 2021 ಎಡಿಷನ್ನು ಎಲ್ಲಿ ಕಂಡಕ್ಟ್ ಮಾಡ್ಕೊತಾ ಇದ್ದಾರೆ, ಅಲ್ ದಾಫ್ರಾ ಏರ್ಬೇಸು ಅಲ್ಲಿ ಕಂಡಕ್ಟ್ ಮಾಡ್ಕೊತಾ ಇದ್ದಾರೆ. ಸೊ ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರೋದ್ರಿಂದ ಇಂಡಿಯಾಗೆ ಯಾಕೆ ಇಂಪಾರ್ಟೆಂಟು ಅಂತಂದರೆ ಇದರಲ್ಲಿ ಇಂಡಿಯನ್ ಏರ್ ಫೋರ್ಸು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಫಸ್ಟ್ ಟೈಮು ಇಂಡಿಯನ್ ಏರ್ ಫೋರ್ಸು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದೆ. ಬೇರೆ ಪಾರ್ಟಿಸಿಪೇಟ್ ಮಾಡ್ತಿರೋಂಥ ದೇಶ ಯಾವ್ದು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಬಹರೇನು, ಅದಾದಮೇಲೆ ಫ್ರಾನ್ಸು, ಸೌದಿ ಅರೇಬಿಯಾ, ಸೌತ್ ಕೊರಿಯಾ, USA ಇವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅಬ್ಸರ್ವರ್ ದೇಶಗಳು ಇದರಲ್ಲಿ ನಮಗೆ ಗ್ರೀಸ್ ಇದ್ದಾವೆ, ಜಾರ್ಡನ್ ಇದೆ, ಕುವೈತ್ ಇದೆ, ಅದಾದಮೇಲೆ ಈಜಿಪ್ಟ್ ಇದೆ. ಇಂಪಾರ್ಟೆಂಟ್ ಯಾಕಾಗುತ್ತೆ, ಇಂಡಿಯಾ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಮಗೋಸ್ಕರ. ಅದಾದಮೇಲೆ ಯಾವ ದೇಶ ಇನ್ನು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸು ಈ ಗ್ರೇ ಲಿಸ್ಟಲ್ಲೇ ಉಳ್ಕೊಳ್ಳುತ್ತೆ ಜೂನ್ 2021 ಅಂತಂದರೆ ಪಾಕಿಸ್ತಾನ. ಇವರಂತೂ ಜೀವನ ಇಡೀ ಬರೀ ಗ್ರೇ ಲಿಸ್ಟಲ್ಲಿ ಉಳ್ಕೊಳ್ಳೋದಾಗಿದೆ ಅವ್ರದ್ದು, ಗ್ರೇ ಲಿಸ್ಟಲ್ಲೇ ಇರ್ತಾರೆ ಅವರು. ಸೊ ಇದರಲ್ಲಿ ಬೇರೆ ಬೇರೆ ಥರ ಲಿಸ್ಟ್ ಬರುತ್ತೆ. ಗ್ರೇ ಲಿಸ್ಟು ಅಂತಂದರೆ ಪೊಲಿಟಿಕಲ್ ಇದು ಕಂಟ್ರಿಯಿಂದ ಇದರಲ್ಲಿ ಟೆರ್ರಿಸಮ್ಗೆ ಫಂಡಿಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಅವರು ಇನ್ನೂ ರಿಸಾಲ್ವ್ ಮಾಡ್ಕೊಳ್ಳೋವರೆಗೂ ಕೂಡ ಅವರು ಗ್ರೇ ಲಿಸ್ಟಲ್ಲೇ ಇರ್ತಾರೆ. ಸೊ ರಿಸಾಲ್ವ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಕೆಲವೊಂದು ಸ್ಟೆಪ್ಸ್ ಕೊಟ್ಟಿರ್ತಾರೆ, ಈ ಥರ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಅವ್ರು ಮಾಡಲಿಲ್ಲ ಅಂತಂದರೆ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ಬಿಡ್ತಾರೆ ಅವ್ರನ್ನ. ಅದಾದಮೇಲೆ ಯಾರನ್ನ ರೀಸೆಂಟಾಗಿ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನಿಂದು ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ ಅಂತಂದರೆ ಮೇರಿ ಕೋಮ್ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. 2021 ಯುಗಾಂಡ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನಲ್ಲಿ ಯಾರ್ಯಾರು ವಿನ್ ಆಗಿದ್ದಾರೆ ಅಂತಂದರೆ ವರುಣ್ ಕಪೂರು, ಅದಾದಮೇಲೆ ಮಾಲ್ವಿಕಾ ಬ್ಯಾನ್ಸನ್ನು. ಸೊ ಇವರಿಬ್ಬರೂ ಕೂಡ ಮೇಲು ಫಿಮೇಲಲ್ಲಿ ಗೋಲ್ಡ್ ವಿನ್ ಆಗಿದ್ದಾರೆ ಇಂಡಿಯಾದಿಂದ. ಅದಾದಮೇಲೆ ಥರ್ಡ್ ಬ್ಯಾಟ್ಸ್ಮನ್ ಯಾರು ರೀಸೆಂಟಾಗಿ 6 ಸಿಕ್ಸ್ಗಳನ್ನ ಹೊಡೆದಿದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅಂತಂದರೆ ಅವರು ನೋಡಿ, ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಹರ್ಷಲ್ ಗಿಬ್ಸ್ ಇದ್ದರು. ಹರ್ಷಲ್ ಗಿಬ್ಸ್ ಅವರು ಸೌತ್ ಆಫ್ರಿಕಾ ಪ್ಲೇಯರು. ಸೆಕೆಂಡು ನಮಗೆ ಯುವರಾಜ್ ಸಿಂಗು ಇಂಡಿಯನ್ ಪ್ಲೇಯರು. ಥರ್ಡ್ ಒಂದು ಬಂದ್ಬಿಟ್ಟು ಕೈರನ್ ಪೊಲಾರ್ಡು, ಇವರು ವೆಸ್ಟ್ ಇಂಡೀಸ್ ಪ್ಲೇಯರು. ಸೊ ಇವಾಗ ನಿಮಗೆ ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡಿದ್ರೆ #IPL ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಅದರ ಜೊತೆಗೆ ಈ ವರ್ಷ 2021 ಎಡಿಷನ್ IPL ಏನು ನಡೆಯುತ್ತಲ್ಲ ಅದರಲ್ಲಿ ಎಷ್ಟು ಟೀಮ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಅದೇನಾದರೂ ನಿಮ್ಗೆ ಗೊತ್ತಿದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೋಟ್ಸು PDFಸ್ಗಳಿಗೋಸ್ಕರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.